ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇನ್ನೇನು ಮೇ ತಿಂಗಳು ಬಂದೇ ಬಿಡ್ತು. ಸೊ ಮೇ ತಿಂಗಳಲ್ಲಿ 6ನೇ ತಾರೀಕಿಂದ ಹಿಡಿದು 8ನೇ ತಾರೀಕು ಒಳಗಡೆ SSLC ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ ಇಲ್ಲೂ ಕೂಡ ಅಧಿಕೃತವಾಗಿ ಮಾಹಿತಿ ಇಲ್ಲ. ಸೊ ಅಧಿಕೃತವಾಗಿ ಏನಾದ್ರು ಮಾಹಿತಿ ಬಂತು ಅಂದರೆ ಡೆಫಿನೆಟ್ಲಿ ನಾನು ನನ್ನ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳನ್ನು ಕೂಡ ಫಾಲೋ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತೀನಿ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಈ ಒಂದು SSLC ರಿಸಲ್ಟ್ ಏನಿದೆ, ಈ ಒಂದು ರಿಸಲ್ಟ್ನ ಯಾವ ರೀತಿ ನಮ್ಮ ಒಂದು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಳೋದು. ಸೊ ಅದು ಕೂಡ ಯಾವುದೇ ರೀತಿ ಸೈಬರ್ ಸೆಂಟ್ರಿಗೆ ಹೋಗ್ದೇನೆ, ಅದೇ ರೀತಿ ಸಿಸ್ಟಮ್ ಇಲ್ಲದೇ ನಾವು ನಮ್ಮ ಒಂದು ಮೊಬೈಲ್ನಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಈ ಒಂದು ಎಕ್ಸಾಮ್ ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನು ಕೂಡ ಮಾತನಾಡ್ತೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ಒಂದು SSLC ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ತುಂಬ ಜನ ಕೇಳ್ಬೋದು. ಸೊ ಇದ್ರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಒಂದು ಎಕ್ಸಾಮ್ ರಿಲೇಟೆಡು ಕೆಲವೊಂದು ವಿಚಾರಗಳನ್ನು ಮಾತಾಡೋದಿದೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಏನಪ್ಪ ಅಂದರೆ, ಇವಾಗ ಆಲ್ರೆಡಿ ತುಂಬ ಜನ ಈ ಒಂದು SSLC ಎಕ್ಸಾಮ್ನ ಬರೆದಿದ್ದೀರಾ. ಸೊ ಈ ಒಂದು ರಿಸಲ್ಟ್ಗೋಸ್ಕರ ತುಂಬ ಜನ ಕಾಯ್ತಾ ಇದ್ದೀರಾ. ಸೊ ಯಾರೆಲ್ಲ ಎಕ್ಸಾಮ್ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ, ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಯಾರ್ಯಾರೆಲ್ಲ ಎಷ್ಟೆಷ್ಟು ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಎಷ್ಟೆಷ್ಟು ಪರ್ಸೆಂಟೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಿಮ್ಮ ಒಂದು ರಿಸಲ್ಟ್ ಎಷ್ಟು ಬಂತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ರಿಸಲ್ಟ್ ಬಂದಾಗ ಈ ಒಂದು ವಿಡಿಯೋ ನೋಡ್ತಾ ಇತ್ತು ಅಂದರೆ ಸೊ ರಿಸಲ್ಟ್ ಚೆಕ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಅದೇ ರೀತಿ ಈ ಒಂದು ಎಕ್ಸಾಮ್ ಏನು ರಿಸಲ್ಟ್ ಬರುತ್ತೆ, ಇದು ಪಾಸಿಟಿವ್ ಆಗೋರು ಬರಲಿ ಇಲ್ಲ ನೆಗೆಟಿವ್ ಆಗೋರು ಬರಲಿ, ಸೊ ಎರಡೂ ಕೂಡ ಆಕ್ಸೆಪ್ಟ್ ಮಾಡಿ ಅಂತ ಹೇಳ್ತೀನಿ. ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡಿ. ಸೊ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಆಕ್ಸೆಪ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಪಾಸಿಟಿವ್ ಆಗೇ ಇರಲಿ. ಸೊ ಪಾಸ್ ಆಗಿತ್ತು ಅಂದರೂ ಓಕೆ, ಇಲ್ಲ ಎಕ್ಸಾಮ್ ಹೋಗಿತ್ತು ಅಂದರೂ ಓಕೆ. ಸೊ ಏನೇ ಇದ್ದರೂ ಯಾವುದಕ್ಕೂ ಕೂಡ ವರಿ ಮಾಡ್ಕೊಬೇಡಿ ಅಂತ ಹೇಳ್ತೀನಿ. ಸೊ ತುಂಬ ಜನ ಎಕ್ಸಾಮಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಇಲ್ಲ ಅಂದ್ಕೊಂಡಂಗೆ ಮಾರ್ಕ್ಸ್ ಬರಲಿಲ್ಲ ಅಂದರೆ ಸೊ ತುಂಬ ಜನ ಡಿಸ್ಟರ್ಬ್ ಆಗ್ತಾರೆ. ಸೊ ಅಕ್ಕಪಕ್ಕದ ಮನೆಯವ್ರು ಏನಂತಾರೋ, ರಿಲೇಟಿವ್ಸ್ ಏನಂತಾರೋ ಅಂತ ತುಂಬ ಜನ ಡಿಸ್ಟರ್ಬ್ ಆಗ್ತಾರೆ. ಸೊ ದಯವಿಟ್ಟು ಅದನ್ನು ಡಿಸ್ಟರ್ಬ್ ಆಗೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಯಾರು ಏನೇ ಆಗಲಿ, ಸೊ ಯಾರು ಏನೇ ಅಂದರೂ ನಾಳೆ ದಿನ ನಮ್ಮ ಜೀವನನ ನಾವೇ ಮಾಡಬೇಕಾಗುತ್ತೆ, ಯಾರೂ ಕೂಡ ಬಂದು ಮಾಡಲ್ಲ. ಸೊ ಹಂಗಾಗಿ ಯಾರ ಮಾತಿಗೂ ಕೂಡ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತೀನಿ. ಸೊ ಅಕ್ಕಪಕ್ಕದ ಮನೆಯವರು ಇವತ್ತು ಮಾತಾಡ್ತಾರೆ, ನಾಳೆ ಮಾತಾಡ್ತಾರೆ, ನಾಡ್ದು ಮಾತಾಡ್ತಾರೆ. ಸೊ ಮ್ಯಾಕ್ಸಿಮಮ್ ಅಂದರೆ ಒಂದು ವಾರ ಮಾತಾಡ್ಬೋದು. ಸೊ ಅದಕ್ಕಿಂತ ಜಾಸ್ತಿ ದಿನ ಮಾತಾಡೋದಕ್ಕಾಗಲ್ಲ. ಸೊ ಸೇಮ್ ರಿಲೇಟಿವ್ಸ್ಗಳು ಅಷ್ಟೇ. ಸೊ ಒಂದು 3 ದಿನ 4 ದಿನ ಇಲ್ಲ ಒಂದು ವಾರದ ತನಕ ಮಾತಾಡ್ತಾರೆ. ಅದು ಬಿಟ್ಟು ನೆಕ್ಸ್ಟ್ ಡೇ ಅವ್ರ ಲೈಫ್ನು ಅವರು ಲೀಡ್ ಮಾಡಲೇಬೇಕಾಗುತ್ತೆ. ಸೊ ಅವ್ರ ಜೀವನ ಕೂಡ ಅವರು ನೋಡ್ಕೊಳ್ಳೇಬೇಕಾಗುತ್ತೆ. ಸೊ ಎಷ್ಟು ದಿನ ಅಂತ ಮಾತಾಡ್ತಾರೆ. ಸೊ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತೀನಿ. ಸೊ ಪಾಸಿಟಿವ್ ಆಗಿ ತಗೊಳ್ಳಿ. ಸೊ ಅವ್ರು ಈ ಥರ ಅನ್ಕೊತಾರೆ, ಇವ್ರು ಈ ಥರ ಅನ್ಕೊತಾರೆ, ಮತ್ತು ಅವ್ರು ಅಷ್ಟು ಮಾರ್ಕ್ಸ್ ತೆಗೆದ್ರು, ಇವ್ರು ಇಷ್ಟು ಮಾರ್ಕ್ಸ್ ತಗೊಂಡ್ರು, ನಾನು ಇಷ್ಟು ತೆಗ್ದಿದ್ದೀನಿ ಅಂತ ಯಾವುದಕ್ಕೂ ಕೂಡ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನೀವು ಎಷ್ಟು ತೆಗ್ದಿದ್ದೀರಾ ಅಷ್ಟಕ್ಕೆ ಖುಷಿ ಪಡಿ ಅಂತ ಹೇಳ್ತೀನಿ. ಇಲ್ಲ ನಿಮಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ನೀವು ಇನ್ನೂ ಒಂದು ಅವಕಾಶ ಇರುತ್ತೆ. ಸೊ ಆ ಒಂದು ಅವಕಾಶದಲ್ಲಿ ನೀವು ಎಕ್ಸಾಮ್ನ ಕಟ್ಟಿ ಮತ್ತೆ ನೀವು ಚೆನ್ನಾಗಿ ಓದಿ ಜಾಸ್ತಿ ಮಾರ್ಕ್ಸ್ನ ತೆಗೀರಿ ಅಂತ ಹೇಳ್ತೀನಿ. ಅದೇ ರೀತಿ ಎಕ್ಸಾಮ್ ಹೋಗಿತ್ತು ಅನ್ನೋರಿಗೂ ಕೂಡ ಅಷ್ಟೇ ಸೆಕೆಂಡ್ ಆಪ್ಷನ್ ಇದ್ದೇ ಇರುತ್ತೆ, ಎರಡನೇ ಅವಕಾಶ. ಸೊ ಎಕ್ಸಾಮ್ನ ಕಟ್ಟಿ ನೀಟಾಗಿ ಓದಿ ಇನ್ನೊಂದ್ಸತಿ ಎಕ್ಸಾಮ್ ಬರೆದು ಪಾಸ್ ಆಗಿ ಅಂತ ಹೇಳ್ತೀನಿ. ಸೊ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತೀನಿ. ಅದೇ ರೀತಿ ಪೇರೆಂಟ್ಸ್ಗಳಿಗೂ ಕೂಡ ಅಷ್ಟೇ ಈ ಒಂದು ವಿಡಿಯೋದಲ್ಲಿ ಹೇಳೋದು, ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳಿಗೆ ಒಂದು ಕಡಿಮೆ ಮಾರ್ಕ್ಸ್ ಬಂತು, ಇಲ್ಲ ಎಕ್ಸಾಮ್ ಹೋಗಿದೆ ಅಂದರೆ ಸೊ ಅವರಿಗೆ ಹರ್ಟ್ ಆಗೋ ರೀತಿ ಬೈಯೋದಾಗಲಿ, ಹರ್ಟ್ ಆಗೋ ರೀತಿ ಮಾತಾಡೋದಾಗಲಿ, ಸೊ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ನೀವುಗಳು ಅವ್ರಿಗೆ ಧೈರ್ಯ ಕೊಡಬೇಕಾಗುತ್ತೆ. ಸೊ ಏನಕ್ಕೆ ಈ ರೀತಿ ಆಯಿತು, ಸೊ ಯಾವ ಥರ, ಏನು ಸಬ್ಜೆಕ್ಟ್ ಅರ್ಥ ಆಯ್ತಲ್ಲ, ಯಾವ ಸಬ್ಜೆಕ್ಟ್ ಅರ್ಥ ಆಯ್ತಾ ಇಲ್ಲ, ಸೊ ಇದ್ರ ಬಗ್ಗೆ ಎಲ್ಲ ಕೂತು ಡಿಸ್ಕಸ್ ಮಾಡಿ ನೀವು
ಅವ್ರ ಹತ್ರ ಮಾತಾಡಿ ಧೈರ್ಯ ತುಂಬಬೇಕು. ಸೊ ಅದು ಬಿಟ್ಬಿಟ್ಟು ಅವ್ರಿಗೆ ನೋವಾಗೋ ಥರ ಮಾತಾಡಬೇಡಿ ಅಂತ ಹೇಳ್ತೀನಿ. ಇದು ಬರೀ SSLC ಎಕ್ಸಾಮ್ ಬರೆದಿರೋರ್ಗೆ ಅಷ್ಟೇ ಅಲ್ಲ, ಸೊ ಯಾವುದೇ ಒಂದು ಎಕ್ಸಾಮ್ ಬರೆದಿರೋರ್ಗಾದರೂ ಅಷ್ಟೇ. ಕೆಲವರು ಜಾಬ್ಗೋಸ್ಕರ ಎಕ್ಸಾಮ್ ಬರೆದಿರ್ತಾರೆ, ಇನ್ನು ಕೆಲವರು ಸೆಕೆಂಡ್ PUC ಎಕ್ಸಾಮ್ ಬರೆದಿರ್ತಾರೆ. ಸೊ ಈ ರೀತಿ ಯಾವುದೇ ಒಂದು ಎಕ್ಸಾಮ್ ಬರೆದಿತ್ತು ಅಂದರೂ ಅಷ್ಟೇ, ಸೊ ಯಾವುದಕ್ಕೂ ಕೂಡ ನೆಗೆಟಿವ್ ಆಗಿ ಮಾತಾಡಬೇಡಿ ಅಂತ ಹೇಳ್ತೀನಿ. ಸೊ ಮನೆಯವರೇ ಧೈರ್ಯ ತುಂಬಬೇಕು. ಸೊ ನೀವುಗಳೇ ಅವ್ರಿಗೇನಾದ್ರು ಹರ್ಟ್ ಆಗೋ ರೀತಿ ಮಾತಾಡ್ತು ಅಂದರೆ ಸೊ ಅವ್ರು ಯಾರ ಹತ್ರ ಶೇರ್ ಮಾಡ್ಕೊತಾರೆ. ಸೊ ಹಂಗಾಗಿ ದಯವಿಟ್ಟು ಹರ್ಟ್ ಆಗೋ ರೀತಿ ಮಾತಾಡಬೇಡಿ ಅಂತ ಹೇಳ್ತೀನಿ. ಸೊ ಅವ್ರ ಜೊತೆ ನಿಂತು ಕೂತು ಮಾತಾಡಿ ಅಂತ ಹೇಳ್ತೀನಿ. ಅದೇ ರೀತಿ ನಿಮ್ಮ ಒಂದು ಮಕ್ಕಳಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಸೊ ಅದನ್ನು ತಿಳ್ಕೊಳ್ಳಿ. ಸೊ ಅದ್ರ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹೇಳಿ. ಸೊ ಕೆಲವರಿಗೆ ಡ್ಯಾನ್ಸಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವ್ರಿಗೆ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇನ್ನು ಕೆಲವ್ರಿಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇನ್ನು ಕೆಲವ್ರಿಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ನಿಮ್ಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ, ನಿಮ್ಮ ಮಕ್ಕಳಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ. ಸೊ ಅದೇ ರೀತಿ ಸ್ಟೂಡೆಂಟ್ಸ್ಗಳೇನಾದ್ರು ವೀಡಿಯೋ ನೋಡ್ತಿತ್ತು ಅಂದರೆ ನಿಮ್ಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಯಾವುದಕ್ಕೂ ಕೂಡ ವರಿ ಮಾಡ್ಕೊಬೇಡಿ. ಸೊ ಒಂದು ಎಜುಕೇಷನ್ ಏನಿದೆ, ಸೊ ಈ ಒಂದು ಎಜುಕೇಷನ್ನೇ ನಮ್ಮ ಒಂದು ಲೈಫ್ನ ಲೀಡ್ ಮಾಡುತ್ತೆ ಅಂತ ಏನಲ್ಲ. ಸೊ ನಿಮ್ಮ ಹತ್ರ ಒಂದು ಸ್ಕಿಲ್ ಇದೆ, ಒಂದು ನಾಲೆಡ್ಜ್ ಇದೆ ಅಂದರೆ ಸಾಕು. ಸೊ ನೀವು ಅದರಿಂದ ಕೂಡ ನೀವು ನಿಮ್ಮ ಒಂದು ಲೈಫ್ನ ಲೀಡ್ ಮಾಡ್ಕೊಬೋದು. ಸೊ ಯಾವುದಕ್ಕೂ ಕೂಡ ವರಿ ಮಾಡ್ಕೊಬೇಡಿ ಅಂತ ಹೇಳ್ತೀನಿ. ಸೊ ನಿಮಗೆ ಯಾವುದ್ರ ಮೇಲೆ ಸ್ಕಿಲ್ ಇದೆ, ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಸೊ ಅದ್ರ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ನನ್ನ ಕಡೆಯಿಂದ ಒಂದು ಚಿಕ್ಕದಾಗಿ ಒಂದು ಕಿವಿ ಮಾತು. ಸೊ ಇದರಿಂದ ಯಾರಿಗಾರು ಬೇಜಾರಾಗಿತ್ತು, ಇಲ್ಲ ನಾನು ಹೇಳಿರೋದ್ರಲ್ಲಿ ಏನಾದ್ರು ತಪ್ಪಿತ್ತು ಅಂದರೆ ಸೊ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಈ ಒಂದು SSLC ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ. ಅದೇ ರೀತಿ ನೀವು ಕೂಡ ನಿಮ್ಮ ಒಂದು ಮೊಬೈಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಫಸ್ಟು ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊತೀನಿ. ಇನ್ನು ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಇದನ್ನು ನಾನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಸೊ ಮೊದಲನೇದಾಗಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಾನು ನಿಮಗೆ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ನೇ ಪ್ರಿಫರ್ ಮಾಡ್ತೀನಿ. ಸೊ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಆದರೆ ಫಾಸ್ಟಾಗಿ ಓಪನ್ ಆಗುತ್ತೆ, ಸರ್ವರ್ ಇಶ್ಯೂ ಅನ್ನೋದು ಬರೋದಿಲ್ಲ. ಹಂಗಾಗಿ ಸೊ ನೀವು ಸರ್ಚ್ ಬಾರ್ನಲ್ಲಿ ನೀವು carresult.nic.in ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೊತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸದ್ಯಕ್ಕೆ ನಿಮ್ಗೆ ಇಲ್ಲಿ ಸೆಕೆಂಡ್ PUCದು ರಿಸಲ್ಟ್ ಅನ್ನೋದು ತೋರಿಸ್ತಾ ಇದೆ. ಸೊ ಇದೇ ಒಂದು ಆಪ್ಷನಲ್ಲೇ ನಿಮಗೆ SSLC ರಿಸಲ್ಟ್ ಅನ್ನೋದು ಕೂಡ ಬರುತ್ತೆ. ಸೊ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ, ಬನ್ನಿ. ಸೊ ಯಾವ ರೀತಿ ಬರುತ್ತೆ ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಸದ್ಯಕ್ಕೆ ನಾನು 2022 ತೋರಿಸ್ತಾ ಇದ್ದೀನಿ. ಸೊ ಇವಾಗ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ, ಹಂಗಾಗಿ ನೀವು ಎಕ್ಸಾಮ್ ಅನೌನ್ಸ್ಮೆಂಟ್ ಆಗಿಲ್ವಲ್ಲ, ಹಂಗಾಗಿ ಡಿಸ್ಪ್ಲೇ ಆಗ್ತಿಲ್ಲ, ಹಂಗಾಗಿ ನಾನು ನಿಮಗೆ ತೋರಿಸೋದಕ್ಕಾಗ್ತಿಲ್ಲ. ಸೊ 2022 ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಂತ ಇದೆ. ಅದೇ ರೀತಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆ. ಸೊ ಅದೇ ರೀತಿ ಇಲ್ಲಿ ನೋಡ್ತಾ ಇದ್ರೆ SSLC ಮುಖ್ಯ ಪರೀಕ್ಷೆ ಫಲಿತಾಂಶ ಪ್ರಕಟಣೆ, SSLC ಮೇನ್ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅನೌನ್ಸ್ಡ್ ಆನ್, ಇಲ್ಲಿ ಡೇಟ್ ತೋರಿಸ್ತಿದ್ದಾರೆ. ಈ ಒಂದು ಡೇಟ್ ಬಂದು ಸೊ ಎಕ್ಸಾಮಿನ್ ರಿಸಲ್ಟ್ ಯಾವತ್ತು ಅನೌನ್ಸ್ ಆಗುತ್ತೆ ಸೊ ಆ ಒಂದು ಡೇಟು ಇಲ್ಲಿ ತೋರಿಸುತ್ತೆ. ಸದ್ಯಕ್ಕೆ ಇದು 2022 ತೋರಿಸ್ತಿದೆ. ಸೊ 2022 ನಾನು ಓಪನ್ ಮಾಡ್ಕೊಂಡಿರೋದ್ರಿಂದ 2022 ತೋರಿಸ್ತಿದೆ. ಸೊ ನೀವಿಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ಸೊ ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗುತ್ತೆ, ಅಂದರೆ ಆಲ್ ಟಿಕೆಟ್ ನಂಬರ್ನ ಹಾಕಿ. ಅದೇ ರೀತಿ ಕೆಳಗಡೆ ಎಂಟರ್ ಡೇಟ್ ಆಫ್ ಬರ್ತ್ ಆ್ಯಸ್ ಇನ್ ಅಡ್ಮಿಷನ್ ಟಿಕೆಟ್ ಅಂತ ಇದೆ. ಅಂದರೆ ನಿಮ್ಮ ಒಂದು ಆಲ್ ಟಿಕೆಟಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇರುತ್ತೋ ಸೊ ಅದೇ ರೀತಿ ಡೇಟ್ ಆಫ್ ಬರ್ತ್ನ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಿದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ನಿಮ್ಮ ಒಂದು ಮೊಬೈಲ್ನಲ್ಲೇ ನಿಮ್ಮ ಒಂದು SSLC ರಿಸಲ್ಟ್ ಏನಿದೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಈ ರೀತಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲೇ SSLC ರಿಸಲ್ಟ್ನ ಚೆಕ್ ಮಾಡ್ಕೊಬೋದು. ಸೊ ಯಾರೆಲ್ಲ SSLC ಎಕ್ಸಾಮ್ನ ಬರೆದಿದ್ದೀರಾ ಸೊ ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.